ಇದು ಯಾಕೋ ನೋಡಿದ್ರೆ ಹಾದಿಲಿ ಹೋಗೋ ಮಾರಮ್ಮಂತಂದು ಮನೆ ಒಳಗೆ ಬಿಟ್ಕೊಂಡಂಗೆ ಆತದೇನು. ಅದ್ರ ದುರ್ಬುದ್ಧಿ ಬಿಡಲೇ ಇಲ್ಲ ಅದು. ನಾನು ಭಾಳ ನೋಡಿದೆ, ಬೇರೆ ಎಲ್ಲರೂ ಯಾರು ಜನ ಸಿಗ್ತಾರೇನೋ ಅಂತ. ಸಿಕ್ಕಲೇ ಇಲ್ಲ ನನ್ನ ಗ್ರಾಚಾರಕ್ಕೆ. ಬಂದು ಫಸ್ಟ್ ದಿವಸನೇ ಪುರಾಣ ಶುರು ಮಾಡಿದೆ. ಏನು ನಾನು ಕೇಳಿಸಲ್ಲ ಅಂತ ಮಾಡ್ತೇನೆ. ಪುಣ್ಯಕ ಅಮ್ಮನ ಹತ್ರ ಹೇಳಿದ್ಕಾತು, ಅವ್ರು ಹಾಗೆಲ್ಲ ಮನೆಗೆ ಬಿಟ್ಟು ಬೇರೆಯವ್ರ ಹತ್ರ ಬಿಟ್ಟು ಕೊಡಲ್ಲ. ಅದರಲ್ಲೊಂದು ಬದುಕಿಂಡೆ ನಾನು. ಹಂಗೋ ಹಿಂಗೋ ಮಾಡಿ ಮಾವರ ಹತ್ರ ಏನಾರು ಹೇಳಿದ್ರೆ ಮತ್ತೇನಿಲ್ಲ. ಹೌದು, ಪ್ರೇಮ್ ಹೇಳಿದ್ದೆ ಸರಿ ಅನ್ನೋಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಒಂದು ದಿವಸ ಅವ್ರನ್ನ ಹೊಗಳಿದ್ರು ಸೈ, ಗೌಡ್ರೆ ನಿಮ್ಮನ್ನು ಬಿಟ್ಟರಿಲ್ಲ ಅಂತ. ಅವರು ಸೇರ್ಕಿತಾರೆ ಅದರ ಜೊತೆಗೆ. ನಮ್ಮ ಮನೇಲಿ ಇವರಂತೂ ಪ್ರೇಮ ಅಂದ್ರೆ 10 ಬಾಯಿ. ಫಸ್ಟ್ ಇವ್ರನ್ನ ಆ ಕಡೆ ಆಟಾರಕ್ಕೆ ಬರ್ದಿದ್ದಂಗೆ ನೋಡ್ಕೋಬೇಕು. ಹೆಂಗೋ ಒಂದು ಮಿಷನ್ಗಳೆಲ್ಲ ಪೂರ್ತಿ ಬಂದರೆ ಯಾರು ಬೇರೆಯವ್ರೊಬ್ಬರು ಕೆಲಸಕ್ಕೆ ಸಿಕ್ಕಿದ್ರು ಸಾಕಿತ್ತು. ಎಂತಕ್ಕೂ ಇದನ್ನು ಬರೋಕ್ಕೆ ಹೇಳಿದ್ಮೇಲೆ ಇನ್ನು ಅಷ್ಟು ಸಲೀಸು ಬೇಡ ಅಂತ ಹೇಳೋಕ್ಕೂ ಆಗಲ್ಲ. ಎಂತ ಮಾಡೋದೆ ಏನಪ್ಪ. ಈಗ ಅದಷ್ಟು ಬೀಸೋಕ್ಕೆ ಇಷ್ಟು ಹೊತ್ತು ಬೇಕಿತ್ತಾ? ಬೇಕಂತಲೇ ತಡ ಮಾಡ್ತಾ ಇದೆ ಅದು. ಹೆಂಗೂ ನಾನು ಗಂಟೆ ಲೆಕ್ಕದಲ್ಲ ಜಾಸ್ತಿ ದುಡ್ಡು ತೊಗೊಳಕ್ಕಾಗ್ತದೆ ಅಂತ. ಸಂಬಳ ಎಲ್ಲ ಫಸ್ಟ್ ಮಾತಾಡ್ಕೋಬೇಕು. ಮಾತಾಡ್ಕೊಂಡು ಏನೋ ಒಂದು ಮಾಡ್ಬೇಕು, ಹೇಳ್ಬೇಕು, ಅಮ್ಮನ ಹತ್ರ ಹೇಳ್ಬೇಕು, ಭಾಳ ಸಲಿಗೆ ಕೊಡಬೇಡಿ ಅಂತ. ಹಬ್ಬ ಭಾರತಕ್ಕ, ನಾನು ಉಸಿರು ಹಿಂದೆ ಮುಂದೆ ಆಗಿ ಹೋಯ್ತು ಮಾರ್ರೆ. ನಾನು ಸಲೀಸು ಅಂತ ಮಾಡಿದ್ದೆ, ಇದು ಇಷ್ಟು ಬೀಸಿ ಮುಗಿಸ್ಬೇಕಾದ್ರೆ ಆಗ್ತದೆ ಇಲ್ಲ ಅಂತ ಮಾಡಿದ್ದೆ, ಅಂತೂ ಆಯ್ತು. ಏನು ನಮ್ಮನೇಲಿ ಅದೇ ಇವತ್ತು ರಣಗಂಬಳ ತಡಾಗಿ ಬಂದೆ ಅಂತ ಹೇಳಿ ಬಂದೀನಿ. ಹಿಂಗೆ ಭಾರತಕ್ಕರ ಮನೆಗೆ ಹೋಗ್ತೀನಿ, ಬರೋ ತಡ ಆಗ್ತದೆ ಅಂತ. ಏನಾರು ಒಂಚು ಚೊಗ್ರ ಆದ್ರೆ ಅಂಕನ ಬಿಡಿ ಇವತ್ತು ಮಾರ್ರೆ. ನಾಳೆಯಿಂದ ಬೀಸಕ್ಕೆ ಇಷ್ಟಿದ್ರೆ ಆಗಲ್ಲ ಅಂತ ಹೇಳ್ಬೇಕು. ಒಬ್ಳು ಕೈಯೆಲ್ಲ ಆಗಲ್ರಿ ಅದು. ನಮಗೆ ಬೀಸೋ ಅಭ್ಯಾಸ ತಪ್ಪು ಹೋಗಿದ್ರೆ ನಾ ಮನೇಲಿ ಅಕ್ಕಿ ಬೀಸಲ್ಲ. ಈಗ ಸೊಸೈಟಿಯಿಂದ ಅಕ್ಕಿ ತಂದಳೆ ಒಂದು 10 kg ತಾಳದು ಒಣಸಿ ಇವ್ರ ಹತ್ರ ಕೊಟ್ಟು ಕಳಿಸ್ಬಿಡ್ತೀನಿ ಮಿಷಿನಿಗೆ ಹಾಕೋಕ್ಕೆ. 5 kg ರೊಟ್ಟಿ ಹಿಟ್ಟು, 5 kg ಕಡ್ಬೇನ ಹಿಟ್ಟು ಮಾಡಿಸಿ ಬಂದುಬಿಟ್ರೆ ಒಂದೊಂದು 6 ತಿಂಗಳ ದಿನ ಮತ್ತೆ ನಮಗೆ ಬೇಡ. ಗನ ಮಾಡಿ 2-3 ಪ್ಲಾಸ್ಟಿಕ್ ಹಾಕಿ ಕಟ್ಟಿಟ್ಕೋತೀನಿ, ಎಂತ ಆಗೋದು ಇಲ್ಲ. ಬೀಸತ್ತಪ್ಪ ಹಿಂಗಾತು. ಹಿಂದೆಲ್ಲ ಬೀಸ್ತಿದ್ದು, ಇದೆಲ್ಲ ಯಾವ ಲೆಕ್ಕ. ನಾನು ಕೆಲ್ಸಕ್ಕೆ ಹೋದಲ್ಲೂ ಎಲ್ಲ ಸಣ್ಣ ಹುಡುಗಿಯಿಂದನೂ ಕೆಲ್ಸಕ್ಕೆ ಹೋದಲ್ಲಿ ನಾನು ಅಕ್ಕಿ ಬೀಸಿ ಇದು ಮಾಡಿ ಕೊಡ್ತಿದ್ದೆ. ಈಗ ಬತ್ತ ನಮಗೂ ಸೋಂಬರ್ತನ ಜಾಸ್ತಿ ಆಗಿದೆ. ಈಗ ಹೋತೀನಿ ತಡ ಆಗಿ ಹೋಯ್ತು. ಏನು ಮಾಡೋದು ಏನೋ ಮಾರ್ರೆ. ಬ್ಯಾಟ್ರಿ ತಗೋ ಬಂದಿದ್ದೆ, ಸ್ವಲ್ಪ ದೂರ ಅಚ್ಚಿಗೆ ಒಂದು ರೋಡಿಗೆ ಹೋಗೋ ತನಕ. ಆಮೇಲಾರು ಬೆಳಕಿರ್ತದೆ, ಹೋಗ್ಬೋದು ಕೂತ್ಕ ಸುಧಾರಿಸ್ಕೆ. ಮತ್ತು ಲೋಟ ಕುಡಿಯಕ್ಕೆ ತಂದು ಕೊಡ್ಲನ? ಅದು ಪಾಪ ನೀನು ಅಲ್ಲೇ ಹೋಗ್ಲಿಡಿ, ಕೆಲಸ ಮಾಡಿ ಬಂದಿದ್ದು. ಇಲ್ಲ ಹಿಂಗೆ ಆತಲ್ಲ, ಇವತ್ತೇ ಬಿಗು ಸಿಕ್ತೆ. ನಾನು ಮಾಡಿದ ಮೋಸಾತು. ಹಿಂಗೆ ಮಾಡೋದು ಬಿಟ್ಟು ನಿನ್ನ ಜೊತೆನೇ ಒಂಚೂರು ಕೈ ಹಾಕಿದ್ರು ಸರಿ ಆತೈತ. ನಾಳೆಯಿಂದ ಇಬ್ಬರು ಸೇರಿ ಬೀಸಕ್ಕಿದ್ದೀನಿ. ದಿನ ಏನು ಬೀಸಕ್ಕಿರಲ್ಲ. ಇದು ಹಿಂಗೆ ಮೊದಲ ದಿನ ಹಿಂಗೆ ಸಿಗ್ತಾ ಇರಲಿ. ಅಲ್ಲ ಪ್ರೇಮ, ಒಂದು ಮುಷ್ಟಿ ಉಂಡ್ಕೊಂಡೆ ಹೋಗ್ಬೋದೆ? ಆಗದೆ ಅಂತೆ. ಹೊತ್ತಾಗಿ ಹೋಗ್ಯದೆ. ಒಂದು ಮುಷ್ಟಿ ಉಂಡ್ಕೊಂಡು ಹೋಗ್ತೀಯನ? ಇಷ್ಟೊತ್ತಿಗೆ ಬೀಸ ಹಾಗೆ ಇರಬೇಕಿತ್ತಪ್ಪ. ಎಂತ ಮಾಡ್ತಾರೆ ಇನ್ನು? ಏನು ಪಂಚಾಯತ್ಗೆ ಹೊಡಿತಾ ಕೂತದೇನು? ಹೇಳೋಕ್ಕೇನು ನಾನು ಇಂತಿಷ್ಟೊತ್ತು ಕೆಲಸ ಮಾಡಿದೆ ಅಂತ. ಬೇಡ ಭರತಕ್ಕ, ಉಣ್ಣಕ್ಕೆ ಬೇಡ. ನಾನು ಮನೆಗೆ ಹೋಗ್ತೀನಿ. ಮನೇಲಿ ಅಡುಗೆ ಮಾಡಿಟ್ಟಿದ್ದಾರೆ, ಮನೆಗೆ ಹೋಗ್ತೀನಿ. ಅಮ್ಮ ಇನ್ನೂ ಆಗ್ಲಾ? ತಡ ಆತೇನ? ಇದು ನಿಮ್ದು ಈ ಪಾತ್ರೆಲಿ ಹಿಟ್ಟು ಖಾಲಿ ಖಾಲಿ ಆದ್ರೆ ಅದೇ ಪಾತ್ರೆಗೆ ಹಾಕಿ ಮುಚ್ಚಿಟ್ರು ಸೈ. ಬಂದೆ ನಾನು ಒಂಚೂರು ಹಿಂಗೆ ಮಾಡ್ತಾ ಇದ್ದೀನಿ. ಆತು ಬೀಸಾಗಿದೆ. ಸುಸ್ತಾಕಲ್ಲ, ಅಲ್ಲೇ ಹಣ್ಗಳಿಗೆ ಕೂತದೆ. ಇದು ನೀರು ಕುಡಿತಾ ಇದೆ. ಇದು ಪಾಪಣ್ಣದನಲ್ಲೇ. ಎಂತಮ್ಮ ಇಲ್ಲೇ ಇದ್ದೀನಿ. ಎಂತಕ್ಕೆ ಇವ್ರು ಎಂತಕ್ಕಮ್ಮ? ನೀವು ಒಂಚೂರು ಬರ್ತೀರನ್ರಿ ಇಲ್ಲೇ? ಇದನ್ನು ತೆಗಿಯೋಕ್ಕಾಗಲ್ಲ ಮೇಲಿಂದ. ಅಲ್ಲ, ನೀವು ಅತ್ತೆ ಸೊಸೆ ಎಂತಕ್ಕೆ ಹಿಂಗೆ ಮಾಡ್ತೀರಿ ಮಾರತಿ? ಇಬ್ಬರು ಒಂದೇ ಸತಿ ಕರೆದ್ರೆ ಬಂದೆ ತಡಿ.
ಅಲ್ಲಿ ಹೋಗ್ಬೋದು ಬಲ್ರಿ, ಒಂಚೂರು ಇಲ್ಲಿ ಬಂದು ಹೋಗ್ರಿ. ಸಾರು ಪಲ್ಯ ಅಂತ ಮಾಡಿದ್ದೆ ಪ್ರೇಮ? ತರಕಾರಿ ಅಂತ ನಟ್ಕೊಂಡಿಯಾ? ನಡಕ್ ನಟ್ಟೀನಿ ಭಾರತಕ್ಕ, ಹಂಗೆ ಸುಮಾರು ನಟ್ಟೀನಿ. ಮೊನ್ನೆ ಒಂದಿನ ಮಂಗ್ ಬಂದಿದ್ದ ಅಂದ್ರೆ ನೋಡಿ ನರ್ಮನೆಯರು ಮಂಗ್ ಬಂದಿದ್ದ ಎಂತ ಅಂತ ಗೊತ್ತಿಲ್ಲ. ಬೀನ್ಸಿನ ಕೋಡ್ ಅಂದರೆ ಇಷ್ಟಿಷ್ಟುದ್ದ ಎಷ್ಟು ಚೆನ್ನಾಗಾಗಿದ್ದು ಅಂತೀರಿ, ಒಂದೇ ಒಂದಿಲ್ಲ, ಒಂಥರ ಮನಸ್ಸು ತಿಪ್ಪಳಿಸ್ದಂಗೆ ಆಗಿತ್ತು. ನಾನು ಮತ್ತೆ ಅಂತ ಹೇಳಕ್ಕೆ ಹೋಗ್ಲ, ಇಬ್ಬರು ಕೆಲ್ಸಕ್ಕೆ ಹೋಗಿದ್ವಾ, ಹೋಗಿ ಬರೋ ತನಕ ಹಂಗಾಗಿತ್ತು. ಹೀರೆಬಳ್ಳಿಲ್ಲ ಅದೇ ಒಂದು 2 ಹೀರೆಬಳ್ಳಿ ಮುಳುಗಾಯಿ ಅದಾವೆ. ಒಂದಿನ ಬಿಡ್ತೀನಿ ಅಂತಾರೆ ಸಾರು ಮಾಡೋದು. ಅದು ಸಣ್ಣಮ್ಮ ಅವ್ರ ಮನೇಲಿ ಅಂತಾರೆ ಉಳ್ದಿದ್ದಿದ್ರೆ ಕೊಟ್ಟು ಕಳಿಸ್ತಾರೆ, ನಾ ಸುಮ್ಮನೆ ಹೇಳೋದೆ ಅಂತ ಸುಮಾರು ದಿವಸ ಸಾರು ಅಲ್ಲಿಂದನೇ ತರ್ತೀನಿ ನಾನು. ಕೋಡ್ಬಾಗಲಿ ರೊಟ್ಟಿ ಆಗಲಿ ಮಾಡಿಟ್ಟಿರ್ತೀನ. ಕತ್ಲಿಗೆ ಅನ್ನ ಮಾಡೋದು ಭಾಳ ಕಮ್ಮಿ ನಿಮ್ಮ ಹತ್ರ ಹೇಳೋದೆ ಅಂತ. ಬೆಳಗಿನ ತಿಂಡಿನೇ ಅದನ್ನೇ ಒಂದು ಸ್ವಲ್ಪ ಓದುವಾಗ ಮಾಡಿಟ್ಟಿರ್ತೀನಿ. ಸಾಯಂಕಾಲಕ್ಕೆ ಹಿಂಗೆ ಅಂತಾರಲ್ಲಿ ಕೊಟ್ಟಿರ್ತಾರಲ್ಲ ತಂದು ಅದನ್ನೇ ಇದು ಮಾಡೋದು. ಇವತ್ತು ಹೀರೆಕಾಯಿ ಸಾರೇ ಮಾಡಿದ್ದೆ, ಮನೆಯೇ ಇದ್ದು. ನಾನು ಅಲ್ಲಿ ಸಣ್ಣ ಮಗ ಅವ್ರಿಗೆ ಬಹಳ ಇಷ್ಟ ಹೀರೆಕಾಯಿ ಬೋಂಡ ಅಂದರೆ, ಹಾಗಾಗಿ ಅವ್ರಿಗೊಂದು ಕೊಟ್ಟು ನಾನೊಂದು ಇಟ್ಕೊಂಡು ಸಾರು ಮಾಡಿ ಇಟ್ಟಿದ್ದೆ. ಅದೇ ಸಾರು ಪಲ್ಯ ಅದೇ. ಎಂತ ಅಮ್ಮ ಕರೆದಿದ್ದೆ ಅಂತಕ್ಕೆ? ಅಲ್ಲ ಮತ್ತಂತ ಅಲ್ಲ, ಕತ್ಲಾಗ್ಯದಲ್ಲ, ಇದು ಇಲ್ಲ, ತಿಂಗಳು ಬೆಳಕು ಇಲ್ಲ. ಇದು ಮಾಡಿ ಒಳ್ಳೆ ರೋಡ್ ತನಕ ಹೋದ್ಮೇಲೆ ಒಳ್ಳೆ ಬೀದಿ ದೀಪ ಇರ್ತಾವಂತೆ, ಅದ್ರಲ್ಲಿ ಹೋಗ್ತದಂತೆ. ಒಂಚೂರು ರೋಡ್ ತನಕ ಬಿಟ್ಬಾರ, ಬ್ಯಾಟ್ರಿ ತಗೋಬಾ. ಅದ್ರ ಹತ್ರ ಅದಿ ಅಂತ ಒಂದು ಬ್ಯಾಟ್ರಿ, ನಿಂಗೆ ವಾಪಸ್ ಬರೋಕ್ಕೆ ಬೇಕಲ್ಲ, ಒಂದು ಬ್ಯಾಟ್ರಿ ತಗೋಬಾ. ಒಳ್ಳೆ ತನಕ ಬಿಟ್ಬಾ, ತಡ ಆಗಿ ಅವನು ಸಮಯ ಇದ್ರೆ ಆತು, ಇಲ್ದಿದ್ರೆ ಏನು ಒಂಥರ ಮಾಡ್ತಿರ್ತಾನೆ. ನಾಳೆಯಿಂದ ಇಷ್ಟು ಹೊತ್ತು ಮಾಡೋಂಗಿಲ್ಲ. ತಬ ಹೋಗಿ ಬ್ಯಾಟ್ರಿ ತನಕ. ಮತ್ತೆ ತಿಂತಾಡಿ ಅಲ್ಲಿನ ಸೊಸೆ ಎಂತಕ್ಕ ಕರಿತಾ ಇದೆ ಮಾರತಿ ಅಂತ ಕೇಳ್ಕಿ ಬರ್ತಿಂತಾಳೆ. ಅಂತೂ ನಾನು ಕರೆದಾಗ ಇವ್ರಿಗೆ ಬರೋಕ್ಕಾಗ್ಲಲ್ಲ, ಅಲ್ಲಿಗೆ ಫಸ್ಟ್ ಹೋಗ್ಬೇಕು. ಇಲ್ಲ, ಹೆಂಗಾರು ಮಾಡಿ ಇದನ್ನು ಕೆಲಸ ಬಿಡಿಸೋದೇ ಒಳ್ಳೆಯದು. ಎಂತದೆ ಮೇಲಿಂದ ಎಂತ ತೆಗಿಬೇಕು ಅಂತಿದ್ದೆ, ಇಲ್ಲಿ ಇತ್ಕೊಂಡಿಯಾ? ತೆಗಿಯೋದಾಗಲಿ ಎಂತ ಆಗಲಿ ಕರೆದ ಕೂಡಲೇ ನೀವೇನು ಬರಲಲ್ಲ, ಅಲ್ಲಿ ಹೋಗಿ ಅವರನ್ನೆಲ್ಲ ಮಾತಾಡ್ಸಿದ್ಮೇಲೆ ನಿಮ್ಗೆ ಈಚೆಗೆ ಬರೋಕ್ಕಾಗಿದ್ದಲ್ಲ. ಎಂತಕ್ಕೆ ನಾನು ಕರೆಯೋದೆ ಅಂತಕ್ಕೆ? ನನ್ನ ಕೆಲಸ ನಾನು ಮಾಡ್ಕೊತೀನಿ. ಶಾರದಾ, ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಎಂತ ಮಾತಂತ ಆಡ್ತೀಯ? ಸ್ವಲ್ಪ ಸಣ್ಣ ಮಾತಾಡಿ, ಯಾರು ಕೇಳಿಸ್ಕೊಂಡ್ರೆ ಎಂತದೆ ಅದು ಗಲೀಜಲಿ? ಏನು ಮಾತಂತ ಆಡ್ತಿದ್ದೀಯೇ? ನಂಗಾರು ಹೇಳ್ತೀಯ ಮತ್ತಲ್ಲ? ಎಂತದ್ರಿ, ಏನು ಹೇಳ್ಬಾರ್ದಿದ್ದು ಏನು ಹೇಳಿದೆ ನಾನೀಗ? ಅಷ್ಟು ರೀತಿ ಕರೀತಿದ್ದೀನಿ, ಇಲ್ಲಿ ಬಂದು ಹೋಗ್ರಿ ಅಂತ ಹೇಳಿನಿ, ಹೋಗ್ಬೋದಿತ್ತು. ಇಲ್ಲಿ ಬಂದು ನನ್ನ ಹತ್ರ ಕೇಳ್ಕೊಂಡು ಅಲ್ಲಿಗೆ ಹೋಗ್ಬೋದಿತ್ತಲ್ಲ. ಎಂತ ಗಲ್ಲಿಗೆ ಎಂತಕ್ಕೆ ಫಸ್ಟ್ ಹೋಗಿದ್ದು ನೀವು? ಅಮ್ಮನ ಹತ್ರ ಎಂತಕ್ಕೆ ಹೋದ್ರಿ ಅಂದರೆ? ಯಾರು ವಯಸ್ಸಾದರೆ ಯಾರು? ನೀನು ದೊಡ್ಡಳ, ಅಮ್ಮ ದೊಡ್ಡಳ? ಅದು ಅಲ್ಲದೆ ಇಲ್ಲಿ ಹೇಳಿ ಮೇಲಿಂದ ಎಂಥದ್ದು ಇಳಿಸ್ಬೇಕು ಅಂತ. ನಾನು ಇಲ್ಲಿ ಬಂದು ಸ್ಟೂಲ್ ಹಾಕ್ಕೊಂಡು ಮೇಲೆ ಹತ್ತಿ ಇಳಿಸ್ಕೊಟ್ಟು ಅಮ್ಮನ ಹತ್ರ ಹೋಗೋ ತನಕ ಎಷ್ಟೊತ್ತಾಗ್ತದೆ? ಅದಕ್ಕೆ ಮೊದಲು ಹೋಗೋದಾದ್ರೆ ಕೇಳ್ಕಿ ಬಂದ್ಕೊಳೋಣ ಅಂತ ಹೋದೆ. ಏನು ತಪ್ಪು ಅದರಲ್ಲಿ? ಮತ್ತೆಂತಕ್ಕೆ ಹೋತೀನಿ? ಮಂಡಿಗೆ ಪೆಟ್ಟಿಗಿಟ್ಟು ಬಿದ್ದದ ನಿಂಗೇನಾರ? ಸಿಟ್ಟು ಹಿಂಗೆ ಮಾಡೇ ಬರ್ಸೋದು ನೋಡ ನೀನು. ಏನು ಹೇಳೋಣ ಏನು ಬಿಡೋಣ ಅಂತ ಕಾಣ್ತದೆ. ಏನು ನೀನು ಕರೆದು ಕೂಡಲೇ ಬಂದು ಕೂತು ಬಿಡ್ತೀನಿ ಇಲ್ಲಿ, ಬೇರೆ ಎಲ್ಲೂ ಹೋಗಂಗಿಲ್ಲ. ನಿನ್ನ ಜನ ನೋಡೋ ನಾನು. ಸಣ್ಣ ಮಾತಾಡಿ ಬಂದರಿದ್ರೆ ಮತ್ತೆ ನನಗೆ ಬೈಯೋದು ಗೀಯೋದು ಮಾಡಿದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ಈಗಲೇ ಹೇಳಿನಿ, ಶುರು ಮಾಡಿದ್ರೆ ನಿಮ್ಮಿದನ್ನಲ್ಲ. ಯಾರು ಶುರು ಮಾಡಿದ್ದು? ಶುರು ಮಾಡಿದ್ದು ಯಾರು? ನಾನ ನೀನಾ? ಪಬಣ್ಣ ಎಟ್ಲಾಗ ಹೋದ? ತಡ ಆಯ್ತು ಅಂತೀನಿ, ಸ್ವಲ್ಪ ದೂರ ಅದೇನಾದ್ರು ಹೋಗೋದು ಬೇಡಣ್ಣ. ಹಾಂ ಬಂದೆ ಅಮ್ಮ. ನಿಂತ್ಕೊಳ್ರಿ ಇಲ್ಲಿ. ಎಟ್ಲಾಗ ಹೋಗಾರ ನೀವು? ಏಯ್ ಎಂತ ಆತೆ ನಿಂಗೆ ಇವತ್ತು? ಕತ್ಲೆ ಆಗಿದೆ, ಅಲ್ಲಿ ರೋಡ್ ತನಕ ತೊಗೊಂಡೋಗಿ ಬಿಟ್ಟು ಬಾ ಅಂತ ಹೇಳ್ತು ಅಮ್ಮ. ಅದೇ ಬ್ಯಾಟ್ರಿ ತೊಗೊಂಡು ಹೋಗೋಣ ಅಂತ ಒಳಗೆ ಬಂದೆ. ಇಲ್ಲಿ ನೋಡಿದ್ರೆ ನೀನು ಈ ಥರ ಮಾತಾಡ್ತಾ ನಿಂತೀಯ. ಏನು ಅದಕ್ಕೇನು ಮನೆ ಸಂಸಾರ ಇಲ್ಲ? ಅದ್ರ ಗಂಡಿನ ಎಷ್ಟು ಬೈತಾನೆ, ಏನು ಮಾಡ್ತಾನೆ? ಇನ್ನು ಲೇಟ್ ಆಗಿ ಹೋತಿವತ್ತು. ಯಾಕೆ ಈ ಥರ ಮಾಡ್ತಿ ಮಾರತಿ? ಓ, ಇಷ್ಟು ಬೇಗ ಅಷ್ಟು ಕೇರ್ ಶುರು ಆಗೋತಾ ನಿಮ್ಮದು? ಅದ್ರ ಗಂಡು ಪಾಪ ಬೈತಾನೋ ಏನು ಮಾಡ್ತಾನೆ ಏನೋ. ನೀವು ನಿಮ್ಮ ಹೆಂಡ್ತಿನ ಪಲ್ಲಕ್ಕಿ ಮೇಲಿಟ್ಟು ತೂಗ್ತೀರಲ್ಲ ದಿನಾನು. ಬೇರೆ ಹೆಂಡ್ರ ಬಗ್ಗೆ ನೋಡಿ ನಿಮಗೆ ಎಷ್ಟು ಕೇರ್ ಅದೇ ಅಂತ. ಬೇಡ ನೋಡು, ನಂಗೆ ಭಾಳ ಸಿಟ್ಟು ಬರೆಸ್ತಾ ಇದ್ದೀಯ. ಅಲ್ಲ ಅದೇ ಅಂತ ಸುಮ್ಮನೆ ಇದ್ದೀನಿ. ಬೇಡ, ಮನೆ ಒಳಗೆ ಗಲಾಟೆ ಎಂತಕ್ಕೆ? ಅಮ್ಮನು ಈಗ ಬಂದರೆ ಬೈತದೆ ಅಂತ ನಾಲ್ಗೆ ಮೇಲೆ ಹಿಡ್ತಾ ಇಟ್ಕೊಂಡು ಮಾತಾಡು.
ಅದು ನೀ ಎಂಥ ಹೆಣ್ಣೆ ನೀನು. ಹಾಲ ಇದೆಯಾ ಅಂತ ಹೇಳೋದು. ಪಾಪ ನೀ ಎಟ್ಲಾಗ ಹೋದ? ಅಮ್ಮ ಬಂದೆ 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 ಕಣೆ. ಪರದಕ್ಕೆ ಬ್ಯಾಡ್ರಿ, ನಾ ಹೋತೀನಿ. ಬ್ಯಾಡ್ರಿ ಇಲ್ಲಿಂದ ಅಲ್ಲಿ ತನಕ ಅಲ್ಲ, ಆಮೇಲೆ ಅಲ್ಲಿ ಇದು ಇರ್ತದೆ, ಲೈಟ್ ಇರ್ತದೆ, ಗನ ಕಾಣ್ತದೆ. ನಾ ಹೋತೀನಿ. ಕರೆಂಟ್ ಅದೆಯಲ್ಲ ಹೆಂಗಿದ್ರು ಬೇಡ. ಬತ್ತಾನೆ ಒಂದು ಗಳಿಕೆ ಏನಾಗಬೇಕು. ಹಾಂ ಬಂದಲ್ಲ, ಎತ್ತಗಲ ಬಿಟ್ವಾ, ಬೇಗ ಬಿಟ್ಟು ಬರ ಪಾಪಣ್ಣ. ಹಾಂ ಏನು ಮಾಡೋದಪ್ಪ, ಏನು ಮಾಡೋದು ಅಂತ ನಾನೇನೋ ಮಾಡೋಕ್ಕೆ ಹೋಗಿ ಏನೋ ಆಗ್ತಾ ಇದೆಯಲ್ಲ. ಇದು ಹೀಗೆ ಮುಂದುವರೆದ್ರೆ ಏನು ಸಾಯಲಿ ನಾನು? ಏನು ಮಾಡಲಿ ಈಗ?